ಆಚಾರ್ಯರು ಅಲ್ಲಿ ಬಂದು ಶೋಭನ ಭಟ್ರು ನೋಡುತ್ತಾರೆ, ಪರಮಾನಂದ ರಹಿತರಾಗ್ತಾರೆ. ಆಚಾರ್ಯರು ಪರಮ ಶಿಷ್ಯರಾಗಿರುತ್ತಾರೆ. ಶೋಭನ ಭಟ್ರು ದ್ವಿತೀಯ ಪಂಡಿತರು. ಆಗಿನ ಕಾಲದಲ್ಲಿ ಚತುರ್ದಶ ಶಾಸ್ತ್ರ ಸಂಪನ್ನರು ಅಂತ ಹೇಳಿ ಷಟ್ಸತ್ನ ಹೊಂದಿರುತ್ತಾರೆ. ಅದು ಜೀವ ಗೋಸ್ವಾಮಿ ಆಗುತ್ತಿರುವ ಅವರು ಬರೀತಾರೆ. 14 ಮನೆ ಹಾಕಿದ್ರು, 14 ಮನೆ ಹಾಕಿದ್ರಂತೆ. ಆ ಕೂಡ್ಬೇಕಾದ್ರೆ ಹಾಗೆ ಇಟ್ಕೊಂಡು ಎಂಥ ಪುಣ್ಯಾತರು, ಎಂಥ ಪಂಡಿತರಾಗಿದ್ರು ಶೋಭನ ಭಟ್ರು ಅಂದರೆ ಎಷ್ಟು ತಾರ್ಕಿಕ ಶಿಖಾಮಣಿ ಶ್ರುತಿ ಅಂತ ಮಹಾನುಭಾವ. ಆಚಾರ್ಯ ಬರ್ತಾರೆ, ಆಚಾರ ವಿಷಯ ಇಷ್ಟೇ, ಎಲ್ಲ ಪ್ರಶ್ನೆ ಕೇಳಿ, ಎಲ್ಲರೂ ಪ್ರಶ್ನೆ ಬೇಕಾದ್ರೆ ಕೇಳಿ, ಏನ್ ಬೇಕಾದ್ರೂ ಕೇಳಿ, ಎಲ್ಲರೂ ಕೇಳಿ, ಎಷ್ಟು ಬೇಕಾದ್ರೆ ಕೇಳಿ, ಉತ್ತರ ಒಬ್ಬರೇ ಹೇಳ್ತೇವೆ.
ಇದಕ್ಕೆ ಪೂರ್ಣ ಪ್ರಜ್ಞರು. ಒಬ್ಬರೇ ಊಟ ಕೊಡ್ತಕ್ಕಂಥ ಮಹಾನುಭಾವರು ಪೂರ್ಣ ಪ್ರಜ್ಞರು ಮಾತ್ರ ಸರ್ವಶಾಸ್ತ್ರಾಭಿಜ್ಞರು, ಸರ್ವ ಭಾಷಾಭಿಜ್ಞರು, ಸರ್ವಜ್ಞರು. ಅದೇ ಎಲ್ಲರೂ ಸೋತರು ನಮ್ಗೆ ಎಷ್ಟು ಅಜ್ಞಾನ ಇದೆ ಗೊತ್ತಾಗಿರೋದು. ಅಲ್ಲಿರ್ತಕ್ಕಂಥ ವೇದ ಪಂಡಿತರಲ್ಲಿ ವಿನವ ಶಾಖಿ 18 ಶಾಖೆ ವೇದ ಓದೋದಿದ್ರು. 18 ಶಾಖೆ ವೇದಗಳೆಲ್ಲ ಅದ್ರ ಹೆಸರು ಕೂಡ ನಮಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡ್ರೆ ಎಷ್ಟು ಜ್ಞಾನ ಭಾರಸವಾಗ್ತಾರೆ. ಆಚಾರ್ಯ ಬರೀತಾರೆ ಒಂದು ಕಡೆಗೆ, ವೇದವಾದ ಜ್ಞಾನಯುಗಂ ಪ್ರಸಂತೀಹ ನಕ್ಷತ್ರ. ವೇದವಾಕ್ಯಗಳೆಲ್ಲ ಬರ್ತಾ ಕಡಿಮೆ ಆಗ್ತಾ ಬರ್ತೇವೆ, ದಿನೇ ದಿನೇ ಕಡಿಮೆ ಆಗೋ ನಿದರ್ಶನ ಅದು. ಎಲ್ಲರೂ ಹೋದ್ರು, ಚೌಗಣಭಟ್ರು ನೋಡಿದ್ರು, ವಾದ ಮಾಡಿದ್ರು. ಚೌಗಣಭಟ್ರು ವಿಷಯ ಕೇಳಿಬಿಟ್ರು, ಅರ್ಥ ಆಯ್ತವೆ, ಪರಮಾನಂದವಾಯಿತು. ಅವರ ಜೀವನದಲ್ಲಿ ಕೊರತೆ ಇತ್ತು, ಅದು ದುಡ್ಡು ಹೋಗ್ತದೆ. ಅಷ್ಟು ಶಾಸ್ತ್ರ ಓದಿದ್ರು ಕೂಡ ಸಮಾಧಾನ ಸಿಕ್ಕಿರಲಿಲ್ಲ. ಎಲ್ಲ ಇತ್ತು, ವಿಷ್ಣು ಸರ್ವೋತ್ತಮ ಜ್ಞಾನ ಬಿಟ್ಟಿತ್ತು. ಯಾವಾಗ ವಿಷ್ಣು ಕೊರತೆಯ ಜ್ಞಾನವನ್ನು ಅವಾಗ ಸಾರ್ಥಕ. ಅದಕ್ಕೆ ಹೇಳ್ತಾರೆ, ಜ್ಞಾನಕ್ಕೆ ಅರ್ಥ ಬರೋದು ಯಾವಾಗ ಗೊತ್ತ. ವೇದಿಕೆಯಲ್ಲಿ ಎಲ್ಲ ಓದಿಲ್ಲ, ಆದರೆ ಒಂದೊಂದು ತಿಳ್ಕೊಂಡು ಎಲ್ಲ ತಿಳ್ಕೊಂಡಾಗುತ್ತೆ ಏನೂ ಗೊತ್ತಿರಲಿಲ್ಲ. ಚೌಗಣಭಟ್ರಿಗೆ ಹಾಗೆ ಆಗಿದೆ, ಎಲ್ಲ ತಿಳ್ಕೊಂಡು ಹಾಗಾಯಿತು. ಆಚಾರ್ಯ ಪರಮ ಶಿಷ್ಯರಾಗಿತ್ತು. ಮುಂದೆ ಪದ್ಮನಾಭತೀರ್ಥರಾದ ಮಹಾನುಭಾವರು ಚೌಗಣಭಟ್ಟರಿಗೆ ಪ್ರವಚನ ಮಾಡ್ತಾ ಹೋದಂತೆ ಆಚಾರ್ಯರ ಭಾಷ್ಯವನ್ನು ಮೊದಲು ಸತ್ಯತೀರ್ಥ ಮೊದಲು ಪಾಠ ಕೇಳಿದ್ದು ಚೌಗಣಭಟ್ಟರು ಪದ್ಮನಾಭತೀರ್ಥ. ಅವರು ಸಂಚಾರ ಮಾಡ್ತಾ ಮೊದಲು ಪ್ರವಚನ ಮಾಡಿದ್ದು ಅವರೇ. ಬೌದ್ಧ ಸಿದ್ಧಾಂತದ ಬಗ್ಗೆ ಬೌದ್ಧ ವಿದ್ಯೆ ದಾಖಲೆ ಮಾಡಿದಂತಹ ಮೊದಲ ಪ್ರವಚನ ಅಂದರೆ ಚೌಗಣಭಟ್ಟರು. ಏನೋ ತೊಂದರೆ, ಪ್ರವಚನಕ್ಕೆ ಏನೋ ತೊಂದರೆ, ಅವರ ಮದುವೆ ಆಗಿಲ್ಲ, ಅವರಿಗೆ ಬರೋಣ, ಮಗನಿಗೆ ಹೋಗಿ ಸಿಕ್ಕಿಲ್ಲ, ಏನೋ ಒತ್ತಾಡಿರ್ತಾರೆ. ಆಧ್ಯಾತ್ಮಿಕ ವಿಘ್ನ ಬಂದರೆ ಲೌಕಿಕ ವಿಘ್ನ ಬಂದರೆ ಅಲ್ಲ, ಆಧ್ಯಾತ್ಮಿಕ ವಿಘ್ನ ಬಂದರೆ ಅದು ಪರಿಹಾರ ಏನು ಅಂದರೆ ಆಚಾರ್ಯರು ಸಂಕಲ್ಪ ಮಾಡಿದಂತೆ ಅವತ್ತು ಸಮುದ್ರ ತೀರಕ್ಕೆ ಹೊರಟು ಹೋಗಬೇಕಾದ್ರೆ ಒಂದೇ ಒಂದು ಸದಾನಂದ ವಾಸುದೇವನು ಕೇಳಿದ್ದೇವೆ. ಇವ್ರು ಕೊಟ್ಟರೆ ತಗೋಬೇಕು ಆಚಾರ್ಯರು, ಏನು ಬೇಡ, ಇಲ್ಲ ದಯವಿಟ್ಟು ಏನಾದ್ರು ತಗೊಳ್ಳೇಬೇಕು, ಬೇಡ ಅಂತ ಆಚಾರ್ಯರು ಕೊಡ್ತೇನೆ ಅಂತಿಲ್ಲ. ಮನೆಗೆ ಸ್ವಾಮಿ ನಿಮ್ಗೆ ಬೇಡ ಅಂತ ಕೊಡ್ತೇನೆ, ನನಗೆ ಏನಾದ್ರು ನನ್ನೇ ಕೊಟ್ಬಿಡ್ತೇನೆ, ಮಸ್ತವನ್ನು ಕೊಟ್ಬಿಡ್ತೇನೆ ಅಂದರೆ ಗೋವಿಂದರ ಗಡ್ಡೆ 7 ಸವನೆ ಕೊಡ್ತಾ ಅವನ ಅನೇಕ ಮಾಡ್ಕೊಂಡ. ಸ್ವಾಮಿ ಯಾಕೆ ಕೊಟ್ಟಿದ್ದಾರೆ?
ಲಾವಣ್ಯ ಜಾತಕ ವರ್ಧನವನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಆಚಾರ್ಯರಿಗೆ ಬಂದಾಗ ಗ್ರೀಷ್ಮ ಕಾಲ ಮಳೆ ಸುರಿಸಿದ್ರು, ಕಟ್ಟೆ ಕೇಳಿದ್ದೇವೆ. ಹಿಂದೆ ಪಾವನ ಯಾತ್ರೆ ಅಂತ ಹೇಳಿ ಪರಪೂಜ್ಯ ಪ್ರಾತಸ್ಪರ್ಧೆಯಾದ ವಿದ್ಯಾಮಾನ ತೀರ್ಥರು, ಪರಪೂಜ್ಯ ವಿಶೇಷ ಶ್ರೀಪಾದಗಳವರು, ಪರಪೂಜ್ಯ ವಿದ್ಯಾರ್ಥಿಪಾದಗಳವರು ಎಲ್ಲರ ಒಟ್ಟಿಗೆ ಪಾವನ ಯಾತ್ರೆ ಅಂತ ಹೋದಾಗ ಜಾಗಕ್ಕೆ ಹೋಗಿದ್ದೆ. ಅಲ್ಲಿ ಇದೇ ಪ್ರವಚನ ಮಾಡಿದ್ರು. ಇವ್ರು ಆಶ್ಚರ್ಯ, ಅದು ಬೇಸಿಗೆ ನೀರಿರಲಿಲ್ಲ. ಜೋರ ಮಳೆ ಸುರಿತ ಅವತ್ತಿನ ದಿವಸ ಜೋರ ಮಳೆ ಸುರಿತ ಅರ್ಥ ಮಾಡಿಕೊಂಡ್ರೆ ಅರ್ಥ ಬೆಂಕಿಯ ತಪ್ಪಿಸಲು ಒಂದು ಕ್ಷಣವೇ ಅರ್ಥ ಮಾಡಿಸಲು. ಈಗ ಅರ್ಥ ಆಗ್ತದೆ. ಆಚಾರ್ಯರ ಸ್ಮರಣೆ ಮಾಡಿದ್ರೆ ಮಳೆ ಬರಬೇಕಾಗಿಲ್ಲ, ಅವರೇ ಹೋಗಿದ ಕಾಲ ಮಳೆ ಬಂದಿತ್ತು ಅನ್ನೋದು ಮಳೆ ತರಿಸೋದೇ ಅವರು. ಮಳೆ ತರಿಸೋದೇ ವಾದಿಸ್ತು ತಾನು ಕೃತಜ್ಞಾತ್ವ ಮೇಘೀಕೃತ ಪ್ರವಹಿಸುತ್ತೆ. ಅಂದ್ಮೇಲೆ ಆಚಾರ್ಯ ಮಳೆ ತರಿಸ್ತಾರೆ. ಜ್ಞಾನದ ಮಳೆ ತರಿಸೋ ಅವರಿಗೆ ಇದು ಯಾವ ಲೆಕ್ಕ? ಅದು ನಮ್ಮ ಬಟ್ಟೆಗೆ ಮಳೆ, ಬೆಳೆಗೆ, ಇದಕ್ಕೆ ಬೆಳೆ ಜ್ಞಾನ, ಎರಡನ್ನೂ ಕೂಡ ಗುರುಗಳು ಶ್ರೀಮಂತ ಮಧ್ವಾಚಾರ್ಯರಾದ್ದರಿಂದ ಆಚಾರ ಶಾಸ್ತ್ರ ಓದಿದ್ರೆ ಪಠ್ಯ ಪಾಠ ಇರುವಂತ ಯೋಚನೆ ಮಾಡಬಾರದು. ಓದ್ದೆ ಹೋದ್ರೆ ತಲೆ ಪಾಠ ಇರುವಂತ ಯೋಚನೆ ಮಾಡಬೇಕಂತೆ. ಕಲೆ ಗತಿ ಏನಾಗ್ತದೆ ಓದ್ದೆ ಹೋದ್ರೆ ಅನ್ನೋದಕ್ಕೆ ನಿದರ್ಶನ ಇರಲ್ಲ. ಆಚಾರ್ಯ ಕೃಷ್ಣಾವೃತ ಹಾಡು ಬರ್ಕೊಡ್ತಾರೆ. ಅರ್ಚಿತ ಸಂಸ್ಕೃತವು ಜಾತಃ ಕೀರ್ತಿತಃ ಕಥಿತಃ ಶ್ರುತಃ ಯೋಧನ ಚಮೃತತ್ವಮ್ಮಿ ಸಮಾಂ ರಕ್ಷತು ಕೇಶವ. ಎಷ್ಟು ಅದ್ಭುತ ಗ್ರಂಥ. ಅದನ್ನು ಓದಿಬಿಟ್ರೆ ವೈಷ್ಣವ ದೀಕ್ಷೆ ಬಂದ್ಬಿಡ್ತಾರೆ. ಜೀವನ ಆನಂದ ತೀರ್ಥಾಯ ಸಹಸ್ರ ಕಿರಣೋತ್ಥಿತ ಗೋತತಿ ಸತತಂ ಸೇವ್ಯ ಗೀರ್ವಾಣೈಹಿ ಸಿದ್ಧಿಧಾಭವೆ. ಸಿದ್ಧಿ ಕೊಡ್ತಕ್ಕಂಥ ಗ್ರಂಥ ಆಚಾರ್ಯ. ಅದು ವೈಷ್ಣವತ್ತು ಸಿದ್ಧಿ ಆಗಿಬಿಡುತ್ತದೆ. ಅಂತ ಅಪೂರ್ವ ಗ್ರಂಥ. ಅಲ್ಲಿಂದ ಶ್ರೀಮದ್ ಆಚಾರ್ಯರು ಈ ಕೊಕ್ಕಳಕ್ಕೆ ಬಂದು ಅಲ್ಲಿ ವಿಶಿಷ್ಟವಾದ ರೀತಿಯಲ್ಲಿ ಹೇಳಿದ್ನಲ್ಲ, ಗ್ರಂಥವನ್ನು ಬರೆದ ಎಡಪಾಡಿತ ಉದ್ಧಾರಕ್ಕೋಸ್ಕರ ಬರೆದರು. ಒಬ್ಬ ಅರ್ಜುನಿಗೆ ಹೇಳಿದ ಭಗವದ್ಗೀತೆ ಜಗತ್ತು ಗೀತಾಮೃತವಾಯಿತು. ಒಬ್ಬ ಎಡಪಾಡತ್ತಾಗಿ ಹೇಳಿದ ಕೃಷ್ಣಾಮೃತ ಮಾನವ ಇಡೀ ಜಗತ್ತಿಗೆ ಕೃಷ್ಣಾಮೃತ ಮಾನವಾಯಿತು. ಒಬ್ಬ ನಿಮಿತ್ತ ಮಾಡಿಕೊಂಡು ಬರೆದ್ರೆ ಗ್ರಂಥ ಹಾಗೆ ಗ್ರಾಹ್ಯವಾಗ್ತದೆ. ಅರ್ಜುನನ ಕಾರ್ಯ ನಿರ್ವಹಣೆ ಮಾಡಿದ್ರೆ ಎಡಪಾಡಿತ್ತಾಯಿತು ಪುಣ್ಯಾತ್ಮ. ಅವರು ಬಂದು ಒಂದೇ ಮಾತು ಅನುಗ್ರಹ ಪಾತ್ರರಾಗಿದ್ದು ಇವತ್ತು ವಂಶ ಉಳ್ಕೊಂಡಿದೆ ನೆನಪಿರಲಿ. ಇವತ್ತು ಸುಧಾವಿಕಾಂಶ ವಂಶ ಇದ್ದಾರೆ ಅಂತ ಕೇಳಿದರೆ ಆಚಾರ್ಯರ ಕೈ ಎಂಥ ಕೈ, ಅವರ ಗ್ರಂಥ ಎಂಥ ಹಸ್ತ ಎಂಬುದಕ್ಕೆ ದರ್ಶನ ಕೃಷ್ಣಾಮೃತ ಭಾಗದಲ್ಲಿ. ವೈದ್ಯನಾಥೇಶ್ವರ ಕ್ಷೇತ್ರ, ಅದು ಮುಂದೆ ಸರೋವರ ಇದೆ. ಅಲ್ಲಿ ಸ್ನಾನ ಮಾಡಿದ್ರೆ ಎಂಥ ರೋಗಗಳು ವಾಸಿ ಆಗುತ್ತೆ ಅಂತ ಪ್ರತ್ಯೇಕ ಉಂಟು. ವೈದ್ಯನಾಥೇಶ್ವರ ಲಿಂಗಾಕಾರದ ನಾರಾಯಣ ಇರೋದು, ಲಿಂಗಾಕಾರದ ನಾರಾಯಣ, ಲಿಂಗಾಕಾರದ ಅನಂತಾಸನ ಹೇಗೋ ಲಿಂಗಾಕಾರದ ನಾರಾಯಣ ಅಲ್ಲಿ ಇರ್ತಾನೆ. ಅದಕ್ಕೆ ವೈದ್ಯನಾಥ ಈಶ್ವರ ಧನ್ವಂತರಿ ಅಂತ ಅರ್ಥ. ಇದೇ ರೀತಿ ನಾವು ಇದರ ಚಿದಂಬರ ಹತ್ರ ಉಂಟಿದೆ, ಅದು ವೈದ್ಯನಾಥೇಶ್ವರ. ಅಲ್ಲಿ ನಾರಾಯಣನೇ ಇದ್ದಾನೆ, ಅದು ವೈದ್ಯನಾಥೇಶ್ವರ ಅಂತ ಕರೀತಾರೆ. ಎರಡು ವೈದ್ಯನಾಥೇಶ್ವರ. ಸ್ಪಷ್ಟ ಆಗ್ತದೆ ಇತ್ತು, ನಾರಾಯಣ ಅಂತ ಅವತ್ತು ಸ್ಪಷ್ಟ ಆಯಿತು. ಚಿದಂಬರ ಹೋದಾಗ ನೋಡ್ಕೊಂಡು ಬಂದಿದೆ ಆ ಯಾತ್ರೆ ಕಾಲಕ್ಕೆ. ಅಹರೋ ರಾಗತಮ ತಮಃ ಸ್ವಗೋಕಣೈಹಿ ಅಕರೋಹೋ ಮುಕುಂದ ಗುಣವೃಂದ ದರ್ಶನ. ಎಷ್ಟು ಆಚಾರ ಅವತಾರದ ಫಲಶ್ರುತಿ. ಮುಂದೆ ಏನ್ ಹೇಳಿದ್ರು? ವೇದಾಂತ ವರ್ಗ ಪರಿವಾರಗಳ ತೀರ ಗುಣಾಹ ದೈವೀ ಪ್ರಜಾ ವಿಶರಣ ಕರುಣಾಪಕಂನ. ಹಿಂದಿನ ವಾತಾವರಣ. ಈಗಿನ ವಾತಾವರಣ ಸೂರ್ಯ ಹುಟ್ಟಲಿಗಿಂತ ಮುಂಚೆ ಕತ್ತಲು, ಒಂದೇ ಗರಿ ಬೆಳಕು. ಆಚಾರ್ಯದಿಂದ ಹಾಗಾಗಿತ್ತು. ಅಹರೋ ದುರಾಗವತವ ಅಕರೋಹೋ ಮುಕುಂದ ಗುಣವೃಂದ ದರ್ಶನ. ಸ್ತೋತ್ರ ಮಾಡ್ತಾ ನಮಸ್ತೆ ಪ್ರಾಣೇಶ ಪ್ರಣತವಿಭವಾಯ ಅವನಿಮರಾಹ ನಮಃ ಸ್ವಾಮಿ ಗುರುರಹಿತ ದೃಶ್ಯಂ ಪುಷ್ಪವಾರಂ ಸುಗಂಧಂ ಹರಿದಯಿತ ವರಿಷ್ಠೆ ಶ್ರೀಮದಾನಂದ ತೀರ್ಥೆ. ದೇವತೆಗಳು ಸೂರ್ಯ ಮಳೆ ಮಾಡ್ತಿದ್ದಾರೆ. ಅವೆಲ್ಲ ಕೂಡ ಮಂದಾರ ಪಾರಿಜಾತ ದೇವ ಪುಷ್ಪಗಳನ್ನ ದುರಿಸ್ತಾ ಇದ್ದಾರೆ. ಪುಷ್ಪವೃಷ್ಟಿಯ ಮಧ್ಯೆ ಆಚಾರ್ಯ ಪೂರ್ಣ ಪುಷ್ಪವೃಷ್ಟಿಯ ಮಧ್ಯೆ ಇದ್ದಾರೆ. ಎಂತ ಅವತಾರತ್ರಯ ಮೂಲರೂಪ. ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯ ಅವನಿಮರಾಹ ನಮಃ ಸ್ವಾಮಿನ್ ರಾಮ ಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ
ಪ್ರಬಲತಮ ಕೃಷ್ಣೇಷ್ಟ ಭಗವನ್, ಪ್ರಬಲತಮ ಕೃಷ್ಣೇಷ್ಟ ಭಗವ ಒಂದೇ ಪದ ಮಾತ್ರ ಮಾಡುವುದು. ಪ್ರಬಲತಮ ಕೃಷ್ಣಶ್ಚ ಭಗವನ್ ಮತ್ತು ವರ್ಣನೆ ಮಾಡ್ತಾ ನಮ್ಮ ಶ್ರೀಮನ್ ಮಧ್ವ ಪ್ರದೇಶ ಸುದೃಶ್ಯಂ ನೋಡಿ ದೇವತೆಗಳು ಪ್ರದೇಶ ಸುದೃಶ್ಯಂ ನಮಗೆ ದಿವ್ಯಜ್ಞಾನ ದೇವತೆಗಳು ಪ್ರಾರ್ಥನೆ ಮಾಡಬೇಕಾದ್ರೆ ನಾವೇ ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿ ಪುಷ್ಪವೃಷ್ಟಿಯನ್ನು ಮಾಡಿದರಂತೆ. ಪ್ರಸಂಗ ಹೇಳುತ್ತೇನೆ. ಇದೇ ರೀತಿ ದುರ್ಯೋಧನ ಸಾಯಬೇಕಾದ್ರೆ ಪುಷ್ಪವೃಷ್ಟಿಯಾಗಿದೆ, ಇಲ್ಲಿ ಪುಷ್ಪವೃಷ್ಟಿಯಾಗಿದೆ. ದುರ್ಯೋಧನ ಜೀವಾತ್ಮ, ಅಲ್ಲಿ ಪುಷ್ಪವೃಷ್ಟಿ, ಇವರು ಜೀವಾತ್ಮ, ಇವ್ರ ಮೇಲೆ ಪುಷ್ಪವೃಷ್ಟಿ. ಏನು ವ್ಯತ್ಯಾಸ ಅಂದರೆ ಅಲ್ಲಿ ಪುಷ್ಪವೃಷ್ಟಿಯಾಗಿದ್ದು ಕೋಟ, ಅಲ್ಲಿ ಹಾಕಿ ನಿರ್ಗಂಧ ಕುಸುಮಗಳನ್ನು ಅಲ್ಲಿ ಸುರಿಸಿದ್ರು. ಪುಷ್ಪವಾದ ಸುಗಂಧಿ ಇಲ್ಲಿ ಬಂತು. ಆ ಸುಗಂಧಿ ಪುಷ್ಪವೃಷ್ಟಿಯಾಗಿದ್ದು ಮಧ್ವಾಚಾರ್ಯರಿಗೆ. ಅಂದಮೇಲೆ ಕಲಿಯುಗದಲ್ಲಿ ದುಷ್ಟರಿಗೂ ಕಲಿಯುಗದಲ್ಲಿ ಹೂವಿನಾರ ಒಳ್ಳೆಯವರಿಗೂ ಹಾಕ್ತಾರೆ, ಕೆಟ್ಟವರಿಗೂ ಹಾಕ್ತಾರೆ. ಒಳ್ಳೆಯವರಿಗೆ ಹಾಕಿದರೆ ಮಧ್ವಾಚಾರ್ಯ ಮಾಡಿದ ಪುಷ್ಪವೃಷ್ಟಿಯ ಸ್ಮರಣೆ, ಕೆಟ್ಟವರಿಗೆ ಹಾಕಿದರೆ ದುರ್ಯೋಧನಿಗೆ ಆಯ್ತು ಪುಷ್ಪವೃಷ್ಟಿ ಇದ್ದಾಗಲೇ ನಾವು ಪುಷ್ಪವೃಷ್ಟಿಯ ಒಂದು ನಿರ್ಣಾಯಕ ಅಲ್ಲ, ಇದು ನಿರ್ಣಾಯಕ. ಯಾತಕ್ಕೆ ನಮಸ್ತೆ ಪ್ರಾಣೇಶ. ಅಲ್ಲಿ ಕೃಷ್ಣ ಬೈತಾನೆ ಆತನನ್ನ, ಪರಮ ಪಾಪಿ ನೀನು ಅಂತ ಹೇಳ್ತಾರೆ. ಇಲ್ಲಿ ಕೃಷ್ಣ ಹೊರಡ್ತಾ ಇದ್ದ ಕೃಷ್ಣೇಷ್ಟ ಭಗವನ್, ಕೃಷ್ಣನಿಗೆ ಅನಿಷ್ಟ ಅವನು, ಕೃಷ್ಣನಿಗೆ ಇಷ್ಟ ಇಲ್ಲ. ಆದ್ದರಿಂದಾಗೆ ಈ ಪುಷ್ಪವೃಷ್ಟಿ ಸಾರ್ಥಕವಾದ ಪುಷ್ಪವೃಷ್ಟಿ ಈಗ ನಮಗೆ ಅರ್ಥ ಆಗ್ತದೆ. ಈಗ ಪೀಠೆ ರತ್ನೋರ ವೃತ್ತೆ ರುಚಿ ರುಚಿ ಬಳಿ ಜ್ಯೋತಿಷ ಸನ್ನಿಷಣ್ಣಂ ಬ್ರಹ್ಮಾಣಂ ಭಾವಿನಂ ತ್ವಾಂ ಗಣತಿ ನಿಜಪದೇ ವೈದಿಕಾತ್ಯಾಹಿ ವಿದ್ಯಾಃ ಸೇವಂತೆ ಮೃತ್ಯುವತ್ಯಃ ಸುಚರಿತ ಚರಿತಂ ಭಾತಿ ಗಂಧರ್ವ ಗೀತಂ ಪ್ರತ್ಯೇಕಂ ದೇವ ಸಂಸಸ್ವಪಿ ಅವ ಭಗವನ್ ನರ್ತಿ ತದ್ಯೋವಧೂಷು. ಆಚಾರ್ಯ ನೋಡ್ತಿರ್ಬೇಕೇಳಿದೆ, ಅದ್ಭುತವಾದ ದೃಶ್ಯ ಶ್ರೀಮದ್ ಆಚಾರ್ಯರ ಅಂತಿದ್ದಾರೆ. ಅನಂತೇಶ್ವರದಲ್ಲಿ ನಾನು ಕೂತಿದ್ದರೆ ಪುಷ್ಪವೃಷ್ಟಿ ಆಗ್ತಾ ಇದೆ ಹೇಳ್ತಾ ಆ ಜಾಗ ಕೂಡ ಆಚಾರ್ಯ ಹೇಳ್ತಿದ್ದಾರೆ. ಅಲ್ಲೇ ರಜಿಸ್ಟರಾಗ್ತೀವಿ ಅಂತ ಹೇಳಿದ್ದಾರೆ. ಆ ಪ್ರಸಂಗ ನಡೆದಿದೆ. ಆಚಾರ ಹೂವು ಬಿಟ್ಟು ನೋಡ್ತಾರೆ, ಆಚಾರ ಕಾಣ್ತಾ ಇಲ್ಲ. ವಿವಾದಗಳು ಉಂಟವರ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಮುಖ್ಯ ನಮಗೆ ಆಚಾರ ಬಹಿಬೇಕೀಗ. ನೋಡ್ತಾರೆ, ಆಶ್ಚರ್ಯ ಆಯ್ತು ಜನಗಳಿಗೆ. ಆಗ ಆಚಾರ ಕೂತಾಗ ಹೊರ ತುಳಸಿಕಾಯ ಯುಕ್ತಂ. ಆಮೇಲೆ ಅರ್ಥ ಮಾಡ್ಬೇಕಾಗಿಲ್ಲ ಅದನ್ನ. ಕೂತ ತುಳಸಿ ಮೇಲೆ ಹಾಕೊಂಡೆ ಕೂತಿದ್ರು. ಆಮೇಲೆ ಕಾಣ್ತಾ ಇಲ್ಲ. ಅದೃಶ್ಯರಾಗಿಬಿಟ್ಟು ಶಿಷ್ಯರಿಗೆ ಎಷ್ಟು ಆನಂದವಾಗಿತ್ತೋ ಅಷ್ಟೇ ದುಃಖ ಇದ್ದಾಗ. ಆಗ ಕ್ಷಣದಲ್ಲಿ ಆಚಾರ್ಯ ಹೇಳಿದಂತೆ ಅದೃಶ್ಯ ರೂಪವೇ ಜಾಸ್ತಿ ದೃಶ್ಯಷ್ಟು ಬದಲಿದ್ದಾರೆ. ನಾವು ಬರೀ ಓದಕ್ಕೆ ಹೋಗಿದ್ವಿ ಅಂತ ಆಚಾರ್ಯ ಹೇಳ್ತಾರೆ. ನಾವು ಓದ್ಬಿಟ್ಟು ಎಷ್ಟೊಂದು ದಿವಸ ಆಯ್ತಾರೆ ಈಗಾಗಲೇ. ಇನ್ನೂ ಓದ್ತಾ ಕೂತ ಅಧ್ಯಾಪಿ ಬದಲಿ ಶೈಲೆ ಬದಲಿ ಷಂಡ ಮಂಡಿತೆ ಮಧ್ಯೆ ಮುನೀನ ಮಧ್ಯಾಸ್ಥೆ ವಿದ್ವಾನ್ ವ್ಯಾಸಸ್ಯ ಸಂದೇಹ. ಇವತ್ತು ಆಚಾರ್ಯ ಇದ್ದಾರೆ. ಮಧ್ವೋದ್ಮೇಲೆ ಏನು ಗೊತ್ತಾ, ಆಚಾರ್ಯರು ಸಶರೀರರಾಗಿ ಬದಲಿಗೆ ತೆಳೆದಂತಹ ದಿವಸ. ಅಂದ್ರೆ ಆಚಾರ್ಯರು ಬೇರೆ ಆಚಾರ್ಯವಾಗಿ ಹೇಳಬೇಕಾದ್ರೆ ಇಲ್ಲಿಂದ ಇಲ್ಲಿವರೆಗೂ ಇದ್ರು. ಇಲ್ಲಿ ಫ್ರಮ್ ಟು ಆಚಾರ್ಯ ಬರೀ ಫ್ರಮೆ ಟು ಇಲ್ಲೇ ಇಲ್ಲ. ಡಬಲ್ ಹೇಳ್ಕೋಬಹುದು ಸ್ವಾಮಿಗಳು ಅಂತ ಅರ್ಹನೇ ಬಂದಿದ್ದಾರೆ ಪೀಠಕ್ಕೆ. ನಮ್ಮ ಭಾಗ್ಯ ಅಂತವರ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ರೆ ಒಂದು ಮಾತು ಹೇಳ್ತಾರೆ. ಮಧ್ವಾಚಾರ್ಯ ಇದ್ದೇ ಇದ್ದಾರೆ ಅಂತ ಯಾಕೆ ಗ್ಯಾರಂಟಿ ಗೊತ್ತಾ? ತೋರಿಸಲಿಕ್ಕೆ ಆಚಾರ್ಯರು ಕೂತಿದ್ದಾರೆ. ಅನೇಕ ಜನರು ಏಕಾದಶಿ ಮೊದಲಾದಂತಹ ಅಂಶಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸ್ತಾ ಇದ್ದಾರೆ ಅಂತ ಹೇಳಿದರೆ ಅದಕ್ಕೆ ಮೂಲ ಸ್ಫೂರ್ತಿ ನಮ್ಮ ಪ್ರಬಂಧನಾಚಾರ್ಯರು ವಿಶೇಷವಾಗಿ ಜನರಲ್ಲಿ ಆಚಾರ್ಯರ ಶಾಸ್ತ್ರದ ಕುರಿತಾಗಿ ಅಷ್ಟೇ ಅಲ್ಲ, ಆಚಾರದ ಕುರಿತಾಗಿ ಏಕಾದಶಾದಿ ಏನು ಆಚಾರ್ಯರನ್ನು ಹೇಳಿದ್ದಾರೆ, ವ್ರತಗಳನ್ನು ಹೇಳಿದ್ದಾರೆ, ಅದನ್ನು ಸರಿಯಾಗಿ ಜನರ ಮನಮುಟ್ಟುವಂತೆ ಬೋಧಿಸ್ತಾ ನಮ್ಮ ರಾಘವೇಂದ್ರ ಅವರಿಗೂ ವತಿಯಿಂದ ಈ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮವನ್ನು ಹೋದ ವರ್ಷದಲ್ಲಿಯೂ ಇಲ್ಲಿ ವಾಯುಸ್ಥಿತಿ ಪಾರಾಯಣವನ್ನು ಮಾಡಿದರು. ಮತ್ತು ಈ ಬಾರಿಯೂ ಸಹಿತ ಮಾಡಿದ್ದಾರೆ. ವಾಯುಸ್ಥಿತಿ ಮೇಧ ಹಂತದ ನಂತರ ವಾದರಾಜ ಯತಿಗಳು ತಾವು ಹೇಳಿದ್ದಾರೆ. ಇಷ್ಟೆಲ್ಲ ಸಾಮರ್ಥ್ಯ ಬಂದದ್ದು ಹೇಗೆ ಅಂತಂದ್ರೆ ವಾಯುಸ್ಥಿತಿ ಮುಖ್ಯವಾಗಿ ಪಾಲನೆ ಮಾಡುವುದರಿಂದ ಆ ಸಾಮರ್ಥ್ಯ ನಮಗೆ ದೊರಕಿದೆ ಅಂತ ವಾದರಾದಂತಹ ಶ್ರೇಷ್ಠ ಯತಿಗಳು ಆ ವಾಯುಸ್ಥಿತಿಯ ಮಹಿಮೆ ಅದ್ಭುತವಾದದ್ದು. ಆ ವಾಯುಸ್ಥಿತಿಯ ಒಂದೊಂದು ಶ್ಲೋಕವು ಒಂದೊಂದು ಫಲವನ್ನು ನಮಗೆ ನೀಡ್ತಾ ಇದೆ. ಅದಕ್ಕಿಂತ ಎಲ್ಲಕ್ಕಿಂತ ಮುಖ್ಯವಾಗಿ ಮೋಕ್ಷ ಫಲದಾಯಕವಾಗಿರ್ತಕ್ಕಂತಹ ಮಂತ್ರ ತುಲ್ಯವಾದ ಆ ಒಂದು ಸ್ತೋತ್ರ ಮಂತ್ರ ಇದು ವಾಯುಸ್ಥಿತಿ. ಅಂತಹ ವಾಯುಸ್ಥಿತಿಯ ಜೀವೋತ್ತಮರಾದ ವಾಯುದೇವರನ್ನು ಸರ್ವೋತ್ತಮರಾದ ಭಗವಂತನನ್ನು ಕೊಂಡಾಡತಕ್ಕಂತಹ ಒಂದು ಸ್ತೋತ್ರದ ಸ್ತುತಿಯ ಈ ಒಂದು ಪುರಸ್ಕರಣ ಕಾರ್ಯಕ್ರಮವನ್ನು ಇವೆಲ್ಲ ಹಮ್ಮಿಕೊಂಡಿದ್ದೀರಿ. ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದ್ದೀರಿ. ಎಲ್ಲ ಭಕ್ತರಿಗೂ ಶ್ರೀಮದಾಚಾರ್ಯರು ವಿಶೇಷ ಅನುಗ್ರಹವನ್ನು ಮಾಡಲಿ. ಇನ್ನೂ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಧಾರ್ಮಿಕ ಕಾರ್ಯಗಳು
ನಮ್ಮ ಈ ಸಂಘದ ವತಿಯಿಂದ ಆಗಲಿ ಅಂತ ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಪ್ರತಿ ವರ್ಷ ಇಲ್ಲೇ ಬರುವಂತ ಅದಕ್ಕೆ ಬೇಕು. ಸಮಾಳ ಸಂಗ್ರಹ ಮಾಡೋದು ಬೇಡ.